ನೋಡ್ರಿ, ಇಂಟರ್ಮೀಡಿಯೇಟ್ ವ್ಯಾಲ್ಯೂ ಥಿಯರಮ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಏನ್ ಇಂಟರ್ಮೀಡಿಯೇಟ್ ಥಿಯರಮ್ ಹೇಳುತ್ತೆ? ಇಫ್ ಎಫ್ ಇಸ್ ಎ ಕಂಟಿನ್ಯೂಸ್ ಇನ್ ಎ ಕ್ಲೋಸ್ ಇಂಟರ್ವಲ್ ಎ ಬಿ ಇದ್ದಾಗ, ಇಫ್ ಯು ಟೇಕ್ ಎನಿ ವ್ಯಾಲ್ಯೂ ಬಿಟ್ವೀನ್ ಎಫ್ ಆಫ್ ಎ ಅಂಡ್ ಎಫ್ ಆಫ್ ಬಿ ನಲ್ಲಿ ನೀವು ಏನಾದರೂ ತೆಗೆದುಕೊಂಡ್ರೆ, there exists a C belongs to close interval. There exists a belongs to this open interval A B such that f of C is equal to K. ಅಂದ್ರೆ ನೀವು ಯಾವುದೇ ಎಫ್ ಆಫ್ ಎ ಮತ್ತು ಎಫ್ ಆಫ್ ಬಿ ನಡುವಿನ ಯಾವುದೇ ವ್ಯಾಲ್ಯೂಗಳನ್ನು ತೆಗೆದುಕೊಂಡ್ರೂ ಕೂಡ ಆ ವ್ಯಾಲ್ಯೂಗೆ ಆ ಒಂದು ಕರ್ವ್ ಪಾಸ್ ಆಗಿರುತ್ತದೆ, ಆ ಪಾಯಿಂಟ್ ನಲ್ಲಿ ಪಾಸ್ ಆಗಿರುತ್ತದೆ. ಅಂದ್ರೆ ಇಟ್ ಪಾಸಸ್ ಥ್ರೂ ದಟ್ ಪಾಯಿಂಟ್. ಅಂದ್ರೆ ದ ಫಂಕ್ಷನ್ ವಿಚ್ ಶುಡ್ ಅಟೈನ್ಸ್ ದಟ್ ವ್ಯಾಲ್ಯೂ ಅಂತ ನೋಡಿ, ಅರ್ಥ ಮಾಡ್ಕೊಳ್ಳಿ. ನೀವು ಯಾವುದೇ ವ್ಯಾಲ್ಯೂವನ್ನು ತೆಗೆದುಕೊಂಡಾಗಲೂ ಕೂಡ ಎಫ್ ಆಫ್ ಎ ಮತ್ತು ಎಫ್ ಆಫ್ ಬಿ ನಡುವಿನ ಯಾವುದೇ ವ್ಯಾಲ್ಯೂವನ್ನು ತೆಗೆದುಕೊಂಡ್ರೂ ಕೂಡ ಒಂದು ಫಂಕ್ಷನ್ ಕ್ಲೋಸ್ ಇಂಟರ್ವಲ್ ನಲ್ಲಿ ಕಂಟಿನ್ಯೂಸ್ ಇದ್ದಾಗ ಎಫ್ ಆಫ್ ಎ ಮತ್ತು ಎಫ್ ಆಫ್ ಬಿಗೆ ಒಂದು ವ್ಯಾಲ್ಯೂ ಏನು ಬರ್ತದೆ, ಆ ನಡುವಿನ ಎಲ್ಲಾ ಯಾವುದೇ ವ್ಯಾಲ್ಯೂಗಳನ್ನು ಕೂಡ ಇದು ಎಫ್ ಆಫ್ ಎ ಅನ್ಕೊಳ್ಳಿ, ಸಾರಿ ದಿಸ್ ಇಸ್ ಎಫ್ ಆಫ್ ಎ ಅಂಡ್ ದಿಸ್ ಇಸ್ ಎಫ್ ಆಫ್ ಬಿ. ಎಫ್ ಆಫ್ ಎ ಮತ್ತು ಎಫ್ ಆಫ್ ಬಿ ನಡುವಿನ ಎಲ್ಲ ವ್ಯಾಲ್ಯೂಗಳನ್ನು ಅದು ತೆಗೆದುಕೊಳ್ಳುತ್ತೆ ಅಂತಕ್ಕಂಥದ್ದು. ಯಾವ ತರ ಪ್ರೂವ್ ಮಾಡಬಹುದು ನೋಡಿ. ಫಾರ್ ಎಕ್ಸಾಂಪಲ್, ಕೆ ಇಸ್ ಎನಿ ವ್ಯಾಲ್ಯೂ ಬಿಟ್ವೀನ್ ಎಫ್ ಆಫ್ ಎ ಅಂಡ್ ಎಫ್ ಆಫ್ ಬಿ ಅನ್ಕೊಳ್ಳಿ. ಕೆ ಒಂದು ಯಾವುದೇ ಒಂದು ವ್ಯಾಲ್ಯೂ, ನಮ್ಗೆ ಗೊತ್ತಿಲ್ಲ ಆ ಫಂಕ್ಷನ್ ಆ ಕೆ ವ್ಯಾಲ್ಯೂನ ಅಟೈನ್ ಮಾಡುತ್ತೆ ಇಲ್ವೋ ಅಂತ ಗೊತ್ತಿಲ್ಲ. ಆದ್ರೆ ನಾವು ಒಂದು ನ್ಯೂ ಫಂಕ್ಷನ್ ಅನ್ನ ಕ್ರಿಯೇಟ್ ಮಾಡಬಹುದು. ಇಲ್ಲಿ ಜಿ ಆಫ್ ಎಕ್ಸ್ ಎಫ್ ಆಫ್ ಎಕ್ಸ್ ಮೈನಸ್ ಕೆ ಅಂತ ಕ್ರಿಯೇಟ್ ಮಾಡಬಹುದು. ಅದರಿಂದ ನಾವು ಜಿ ಆಫ್ ಎ ನ ಕಂಡುಹಿಡಿಬಹುದು. ಜಿ ಆಫ್ ಎ ಎಫ್ ಆಫ್ ಎ ಮೈನಸ್ ಕೆ ಅನ್ಬಹುದು. ಜಿ ಆಫ್ ಬಿ ಎಫ್ ಆಫ್ ಬಿ ಮೈನಸ್ ಕೆ ಅನ್ಬಹುದು. ಹೌದಾ? ಇಲ್ಲಿ ನೆನ್ಪಿಟ್ಕೊಳ್ಳಿ, ಕೆ ಇಸ್ ದಿ ವ್ಯಾಲ್ಯೂ ಬಿಟ್ವೀನ್ ಎಫ್ ಆಫ್ ಎ ಅಂಡ್ ಎಫ್ ಆಫ್ ಬಿ ಆಗಿರೋದ್ರಿಂದ ಜಿ ಆಫ್ ಎ ಮತ್ತು ಜಿ ಆಫ್ ಬಿ ಏನಾಗುತ್ತೆ, ಹ್ಯಾವ್ ಅಪೋಸಿಟ್ ಸೈನ್. ದೇರ್ ಇಸ್ ನೋ ಆಪ್ಷನ್. ಯಾಕೆ ಅಂತ ಹೇಳ್ತೀನಿ. ಒಂದು ಎಕ್ಸಾಂಪಲ್ ಮೂಲಕ ಉದಾಹರಣೆಗೆ, ಎಫ್ ಆಫ್ ಎಕ್ಸ್ ಇಸ್ ಟು ಎಕ್ಸ್ ಇದೆ ಅಂತ ಫಂಕ್ಷನ್ ಇದೆ. ಒಂದು ಇಂಟರ್ವಲ್ ಎ ಕಮ ಬಿ 3, 7 ಇದೆ ಅನ್ಕೊಳ್ಳಿ. ಅವಾಗ ಜಿ ಆಫ್ ಎಕ್ಸ್ ಇಸ್ ಎಫ್ ಆಫ್ ಎಕ್ಸ್ ಮೈನಸ್ ಕೆ ಅಂದ್ರೆ 2x ಮೈನಸ್ 10 ಆಯ್ತು. ಹೌದಾ? ಜಿ ಆಫ್ ಎ ಏನಾಗುತ್ತೆ, ಜಿ ಆಫ್ ಎ ಇಸ್ ಈಕ್ವಲ್ ಟು ಎಫ್ ಆಫ್ 3 ಮೈನಸ್ 10, ದಟ್ ಈಸ್ ಕೆ ಇಸ್ ಈಕ್ವಲ್ ಟು 10 ಅಂತ ತಗೊಂಡಾಗ 2 ಇಂಟು 3 ದಟ್ ಈಸ್ 6 ಮೈನಸ್ 10 ಆಗುತ್ತೆ, ಮೈನಸ್ 4 ಆಗುತ್ತೆ. ಜಿ ಆಫ್ ಬಿ ಏನಾಗುತ್ತೆ, ಪ್ಲಸ್ ಮೈನಸ್ 4 ಪ್ಲಸ್ 4. ಹಿಂಗಾಗಿ ಜಿ ಆಫ್ ಎ ಮತ್ತು ಜಿ ಆಫ್ ಬಿ ಯಾವ ಒಂದು ಅಪೋಸಿಟ್ ಸೈನ್ ಅನ್ನ ಒಳಗೊಂಡಿರ್ತದೆ. K is between f of a and f of b. They have must and should have opposite sign. There is no option for that. G of a ಮತ್ತು G of b have opposite sign. But G of x is a continuous function ಆಗಿರೋದ್ರಿಂದ changes its sign. Okay. G of x it changes from a to b ಮಾಡಬೇಕಾದ್ರೆ changes its sign ಅಂದ್ರೆ definitely somewhere it will going to touches at, let me call that is C ಅಂತ ಅಂದ್ರೆ ಟಚ್ ಮಾಡಿದಾಗ G of c is equal to 0 ಆಗುತ್ತೆ. G of c ಅಂದ್ರೆ G of c is equal to f of c minus k is equal to 0. Therefore we can prove that f of c is equal to k. ಅಂದ್ರೆ ಯಾವುದೇ ಒಂದು ವ್ಯಾಲ್ಯೂ ಎಫ್ ಆಫ್ ಎ ಮತ್ತು ಎಫ್ ಆಫ್ ಬಿ ನಡುವಿನ ತೆಗೆದುಕೊಂಡಾಗ ಅದಕ್ಕೆ ಆ ವ್ಯಾಲ್ಯೂಗೆ ಒಂದು ಸಿ ಎಕ್ಸಿಸ್ಟ್ ಇದ್ದು ಇಂಟರ್ವಲ್ ನಲ್ಲಿ ಆ ಎಫ್ ಆಫ್ ಸಿ ಇಸ್ ಈಕ್ವಲ್ ಟು ಕೆ ಆಗಿರುತ್ತದೆ ಅಂತ ನಮಗೆ ಇದು ದಿಸ್ ಕಾಲ್ಡ್ ಇಂಟರ್ಮೀಡಿಯೇಟ್ ವ್ಯಾಲ್ಯೂ ಥಿಯರಮ್.